ಬೆಂಗಳೂರಿನಿಂದ ರಾಮಚಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಮಚಂದ್ರ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 11/6/1998. 11/6/98. ಟೈಮು ಬೆಳಿಗ್ಗೆ ಸಂಜೆ 5:11. 5:11 ಸಂಜೆ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಒಂದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು, ಯಾವಾಗ ಆಗ್ಬೋದು ಅಂತ ಕೇಳಬೇಕಾಗಿತ್ತು. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ಕಾರ ಶಾಸ್ತ್ರಿಗಳಿಗೆ. ನಮಸ್ಕಾರ. ಬೆಳಗಿನ ಶುಭೋದಯ. ತಮಗೂ ಶುಭೋದಯ. ತಮ್ಮ ಪ್ರಶ್ನೆ ಅರ್ಥ ಆಯಿತು. ಯಾವಾಗ ವಿವಾಹ ಕಾಲ ಯಾವಾಗ ಅಂತ ಅಲ್ವಾ? ನೋಡಿ, ಇವರ ವಿವಾಹ ಸ್ಥಾನ ಅಂದರೆ ಸಪ್ತಮ ಸ್ಥಾನ ವಿವಾಹ ಸ್ಥಾನ. ಅಲ್ಲಿ ಕುಜ ರವಿ ಬುಧರಿದ್ದಾರೆ. ಅಷ್ಟಮಾಧಿಪತಿ ಬುಧ ಬಂದು ಸೇರಿದ್ದಾನೆ. ಷಷ್ಠಾಧಿಪತಿ ಕುಜನೂ ಅಲ್ಲಿದ್ದಾನೆ. ಇದು ಸ್ವಲ್ಪ ತೊಂದರೆಯನ್ನು ಸೂಚಿಸುತ್ತೆ. ಹೀಗಾಗಿ ಕುಜ ರವಿ ಬುಧ ಈ ಗ್ರಹಗಳಿಗೆ ಜಪಸಹಿತವಾದ ಶಾಂತಿ ಆದರೆ ತುಂಬ ಒಳ್ಳೆಯದು. ಇದರಿಂದಾಗಿ ಅನುಕೂಲ ಉಂಟಾಗುತ್ತೆ. ಇಲ್ಲಾಂದರೆ ಈ ರೀತಿಯಲ್ಲಿ ಯಾವ ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲವಿಲ್ಲದೆ ಹೋಗ್ತಕ್ಕಂಥ ಸೂಚನೆ ಇದು. ಹೀಗಾಗಿ ಗ್ರಹಾರಾಧನೆಯಿಂದ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ಆ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು. ಈಗ ಶುಕ್ರನ ಬಲ ಚೆನ್ನಾಗಿದೆ. ಅವನು ಆ ಕ್ಷಣಕ್ಕೆ ಇನ್ನೊಂದು 2 ತಿಂಗಳು ಬಿಟ್ಟರೆ ಅಲ್ಲಿಗೆ ಅವನ ಸಪ್ತಮ ಸ್ಥಾನಕ್ಕೆ ಬರ್ತಾನೆ. ಶುಕ್ರಗ್ರಹ ಅಂದರೆ ಈ ವಿವಾಹದ ಅಧಿಪತಿ ಅವನ ಮನೆಯಲ್ಲಿ ಸಂಚರಿಸುವಾಗ ವಿವಾಹ ಕಾಲ ಅಂತ. ಅಷ್ಟರಲ್ಲಿ ನೀವು ಈ ಗ್ರಹಶಾಂತಿ ಮಾಡಿಸಿದ್ರೆ ಅಷ್ಟರಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಬಹುಶಃ ನೀವು ನಿರೀಕ್ಷೆ ಮಾಡಬಹುದು ಜೂನಿಂದ ಅಕ್ಟೋಬರ್ ಅಲ್ಲಿ ವೇಳೆಗೆ ಸಾಧ್ಯತೆ ಜಾಸ್ತಿ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ, ಆತಂಕ ಬೇಡ. ಇನ್ನು ಬೆಂಗಳೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ತಮ್ಮನ ಮಗನ ಬಗ್ಗೆ. ಅವನ ಹೆಸರು ವಿಶ್ವಾಸ್ ಅಂತ. ಓಕೆ. ಡೇಟ್ ಆಫ್ ಬರ್ತ್ 26/1/2010. 26/1/2010. ಟೈಮು ಮಧ್ಯಾಹ್ನ 2:15. 2:15. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮೇಡಮ್, ಈಗ 10th ಓದ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅವ್ರು ಏನ್ ಓದ್ಬೋದು? ನಮ್ಗೇನೋ ಆಸೆ MBBS ಓದ್ಬೇಕಂತ. ಅದು ಅವ್ರ ಜಾತಕದಲ್ಲಿ ಇದೆಯಾ ಅಂತ ಕೇಳಬೇಕಾಗಿತ್ತು. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ನಮಸ್ಕಾರ. ತಾವು ಕೇಳಿದ್ರಿ ಮುಂದೆ ಏನು ಮಾಡಬಹುದು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಜಾತಕವನ್ನು ಗಮನಿಸ್ಕೊಂಡಾಗ ಮುಂದೆ ಒಳ್ಳೆಯ ದಶೆ, ರಾಹು ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ಅಲ್ಲಿಂದ ತುಂಬ ಅನುಕೂಲ ಆಗುತ್ತೆ. ಈ ತಾವು MBBS ಏನು ಪ್ರಯತ್ನ ಮಾಡಬೇಕು ಅಂತಿದ್ರು ಅದು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಪ್ರಯತ್ನ ಮಾಡಬಹುದು, ಸಂಶಯ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಗುರು ಚೆನ್ನಾಗಿದ್ದಾನೆ, ಚಂದ್ರನೂ ಚೆನ್ನಾಗಿದ್ದಾನೆ. ಈ ಕಾರಣದಿಂದಾಗಿ ಚಂದ್ರನಿಗೆ ಅಲ್ಲಿ ಕೃಷಿ ಜಲಜಾಂಗನ ಶ್ರೇಯಾಶ್ಚ ಅಂತ ಹೇಳಿದೆ. ಹೀಗಾಗಿ ವಸ್ತ್ರ ವಿನ್ಯಾಸ ಮತ್ತು ಈ ಯಾವುದನ್ನು ಡಿಸೈನಿಂಗ್ ಅಂತೀವೋ ಆ ಕ್ಷೇತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ ಶುಕ್ರನೂ ತುಂಬ ಭಾಗ್ಯಸ್ಥಾನದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಆ ಕ್ಷೇತ್ರಗಳಲ್ಲಾದರೆ ತುಂಬ ಒಳ್ಳೆಯದು. ಕಲೆ, ಡಿಸೈನ್ ಅಂತ ಯಾವುದಂತೀವೋ ಅವುಗಳಿಗೆ ಸಂಬಂಧಿಸಿದ ಹಾಗೆ ಗುರುವು ಚೆನ್ನಾಗಿರೋದ್ರಿಂದ ಟೀಚಿಂಗ್ ಕೂಡ ಆಗಬಹುದು. ಈಗ ಒಳ್ಳೆಯ ಬೋಧಕರೇ ಇಲ್ಲ. ಎಲ್ಲೋ ನಾವು ಈಗ ಯಾವುದೋ ಉಪಕರಣಗಳನ್ನ ಇಟ್ಟುಕೊಂಡು ಅದರಲ್ಲಿ ಏನೋ ಸರ್ಚ್ ಮಾಡ್ಕೊಂಡು ಓದೋದು ತಿಳ್ಕೊಳ್ಳೋದು ಆಗಿದೆ. ಒಳ್ಳೆ ತಿಳಿಪಡಿಸ್ತಕ್ಕಂಥ ಗುರುವಿನ ಅವಶ್ಯಕತೆ ಇದೆ. ಹಾಗೆ ಒಳ್ಳೆ ಗುರುವಾಗಲಿಕ್ಕೂ ಅವಕಾಶ ಇದೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಟೀಚರ್ ಆಗಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲೂ ಪ್ರಯತ್ನ ಮಾಡಬಹುದು. ಅದಕ್ಕೆ ಹೆಚ್ಚಿನ ಬಲ ಇದೆ. ಹಾಗಂತ MBBS ಮಾಡಬಾರ್ದು ಅಂತಲ್ಲ, ಅದನ್ನೇ ಮಾಡಬಹುದು. MBBS ಮಾಡುವವರಿಗೆ ಪಾಠ ಮಾಡುವಷ್ಟರ ಮಟ್ಟಿಗೆ ಜಾತಕದಲ್ಲಿ ಬಲ ಅಂತೂ ಇದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.